ಕಳೆದ ಆ, ಸಮಯದಲ್ಲಿ ನಾವು ಗಲಾತ್ಯ ಪತ್ರಿಕೆಯ 2ನೆಯ ಅಧ್ಯಾಯದ 17 ಮತ್ತು 18ನೇ ವಚನವನ್ನ ನಾವು ಧ್ಯಾನ ಮಾಡುತ್ತಾ ಬಂದಿದ್ವಿ. ನಾವು ಸ್ವಲ್ಪ ಅದನ್ನ ರೀಕ್ಯಾಪ್ ಮಾಡಿ ನಾನು ಮುಂದಿನ ವಚನವನ್ನ ನಾನು ತೆಗೆದುಕೊಳ್ಳುವಂತನಾಗಿದ್ದೇನೆ. ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಈಗಾಗಲೇ ನೋಡಿದ್ವಿ. ಆದರೆ ನಾವು ಕ್ರಿಸ್ತನ ಆಶ್ರಯದಲ್ಲಿ ನೀತಿವಂತರೆಂಬ ನಿರ್ಣಯ ಹೊಂದುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ನಾವು ಪಾಪಿಗಳಾಗಿ ತೋರಿ ಬಂದರೆ ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕೇನು? ಎಂದಿಗೂ ಹೇಳಬಾರದು ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಮಾತ್ರವಲ್ಲ, ಇಲ್ಲಿ ನಾವು ನೋಡುವಾಗ ಇದರ ಹಿಂದಿನ ಒಂದು ಸಂಗತಿಯನ್ನ ನಾವು ನೋಡುವಾಗ ಅದನ್ನ 12, 13, 14 ವಚನಗಳನ್ನ ನಾವು ನೋಡುತ್ತಾ ಬರುವಾಗ ಈಗಾಗಲೇ ಗಲಾತ್ಯ ಪ್ರಾಂತ್ಯದ ಸಭೆಗಳಲ್ಲಿ ಕೆಲವು, ಅಂದ್ರೆ ಆ ಒಂದು ಪ್ರಾಂತ್ಯದಲ್ಲಿ ಯೂದಾಯ ಈ ಒಂದು ಪ್ರಾಂತ್ಯದಲ್ಲಿ ಈ ಸುಳ್ಳು ಬೋಧಕರು ಅವರು ಬಂದು ಅವರು ಈ ರೀತಿ ಕೆಲವೊಂದು ಬೇರೆ ವಿಧವಾದ ರೀತಿಯಲ್ಲಿ ಅವರು ಬೋಧಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಯೇಸುವನ್ನ ನೀವು ನಂಬಬೇಕು, ಇದರ ಜೊತೆಗೆ ಮೋಶೆಯ ಒಂದು ಧರ್ಮಶಾಸ್ತ್ರವನ್ನೂ ಸಹ ನೀವು ಪಾಲಿಸಬೇಕು, ಸುನ್ನತಿಯನ್ನ ಮಾಡಿಸ್ಕೊಳ್ಬೇಕು, ಮಾತ್ರವಲ್ಲ ಹಬ್ಬಗಳನ್ನ ಆಚರಿಸಬೇಕು, ಧಾರ್ಮಿಕ ವಿಧಿ ನಿಯಮಗಳನ್ನ ನೀವು ಪಾಲಿಸಬೇಕೆಂಬುದಾಗಿ ಅವರು ಹೇಳ್ತಾ ಇದ್ದೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಯೇಸು ಮಾತ್ರ ನಿಮ್ಮ ರಕ್ಷಣೆಗೆ ಸಾಕಾಗೋದಿಲ್ಲ, ಈ ಎಲ್ಲಾ ನಿಯಮಗಳನ್ನ ನೀವು ಅನುಸರಿಸಬೇಕು ಎಂಬುದಾಗಿ ಅವರು ಹೇಳುವಂತ ಒಂದು ಸಂಗತಿಯನ್ನ ನಾವು ನೋಡ್ತೇವೆ. 2ನೇ ಅಧ್ಯಾಯ 11ರಿಂದ 16ನೇ ವಚನ ಭಾಗಕ್ಕೆ ನಾವು ಬರುವಾಗ ಆ ಒಂದು ಸಂದರ್ಭದಲ್ಲಿ ಪೌಲನು ಪೇತ್ರನನ್ನ ಸಾರ್ವಜನಿಕವಾಗಿ ಆತನು ಗದರಿಸುವಂತಹ ಒಂದು ಸಂದರ್ಭವನ್ನು ಸಹ ಆ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಾಕೆ ಆತನು ಗದರಿಸಿದನು ಎಂಬುದಾಗಿಯೂ ಸಹ ನಾವು ನೋಡಿದ್ವು. ಯಾಕೆಂತಂದ್ರೆ ಮೊದಲು ಅಲ್ಲಿ ಪೇತ್ರನು ಅನ್ಯ ಜನರೊಂದಿಗೆ ಊಟ ಮಾಡ್ತಾ ಇರ್ತಾನೆ. ತದನಂತರ ಅಲ್ಲಿ ಕೆಲವು ಯಹೂದ್ಯರು ಬಂದ ನಂತರ ಅವನನ್ನ ಪ್ರತ್ಯೇಕ ಪಡಿಸಿಕೊಂಡು ಆತನು ಹೋಗ್ತಾರೆ. ಅಂದ್ರೆ ಇವು ಜನರ ಭಯದಿಂದ ಅವನು ತನ್ನನ್ನ ಪ್ರತ್ಯೇಕ ಪಡಿಸಿಕೊಂಡು ಹೋದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇದಾದ ಮೇಲೆ ಪೌಲನು 17 ಮತ್ತು 18ನೇ ವಚನದಲ್ಲಿ ಕೆಲವು ವಿಷಯಗಳನ್ನ ಅವನು ವಿವರಿಸ್ತಾ ಹೋಗ್ತಾನೆ. ಆ ವಿಷಯಗಳಿಂದ ಕೆಲವು ಆತ್ಮಿಕ ಸತ್ಯತೆಗಳನ್ನ ನಾವು ಕಳೆದ ದಿನದಲ್ಲಿ ನಾವು ತಿಳಿತಾ ಬಂದ್ವಿ. ಯಾಕೆಂತಂದ್ರೆ ಅವರು 17ನೇ ವಚನದಲ್ಲಿ ನಾವು ನೋಡುವಾಗ ಅವರು ಇವರು ಪೌಲನು ಹೇಳ್ತಾ ಇದ್ದಾನೆ, ನಾವು ಸಹ ಪಾಪಿಗಳೆಂದು ಕಂಡು ಬಂದರೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ಅಥವಾ ತೋರಿ ಬಂದರೆ ಎಂಬುದಾಗಿ ಹೇಳ್ತಾರೆ. ಯಾಕೆಂದ್ರೆ ಯಹೂದ್ಯರು ಈ ಅನ್ಯ ಜನರನ್ನ ಪಾಪಿಗಳು ಅಂತ ಕರಿತಾ ಇದ್ರು. ನಾವು ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಧರ್ಮಶಾಸ್ತ್ರವನ್ನ ಬಿಟ್ಟು ಕ್ರಿಸ್ತನನ್ನ ಅನುಸರಿಸದವರನ್ನ ಅವರು ನೀವು ಸಹ ಏನಾಗಿದ್ದೀರಿ, ಪಾಪಿಗಳಾಗಿದ್ದೀರಿ ಎಂಬುದಾಗಿ ಅವರು ಆರೋಪಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದ್ರೆ ಅಪೊಸ್ತಲರ ಕೃತ್ಯಗಳನ್ನು ನಾವು ನೋಡುವಾಗ 10ನೇ ಅಧ್ಯಾಯ 28ನೇ ವರ್ಷದಲ್ಲಿ ಅವರು ಹೇಳ್ತಾ ಇದ್ದುದು ಅವರು ಹೊಲೆಯಾದವರು ಎಂಬುದಾಗಿಯೂ ಸಹ ಅವರು ಹೇಳ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಪೌಲನು ಮುಂದೆ ಆತನು ಹೇಳುವಂತ ಮಾತು, ಕ್ರಿಸ್ತನು ಪಾಪಕ್ಕೆ ಸಹಾಯಕನೆಂದು ಹೇಳಬೇಕು ಎಂಬುದಾಗಿ ನೋಡುವಾಗ ಎಂದಿಗೂ ಇಲ್ಲ ಎಂಬುದಾಗಿ ಆತನು ಹೇಳುವಂತದನ್ನು ನೋಡ್ತೇವೆ. ಯಾಕೆಂಬುದಾಗಿ ನೋಡುವಾಗ ಕ್ರಿಸ್ತನು ಪಾಪಕ್ಕೆ ಸಹಾಯಕನಲ್ಲ, ಆತನು ಪಾಪವನ್ನ ಪ್ರೇರೇಪಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಪಾಪವನ್ನ ದೇವರು ಹೇಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತಾ ಬಂದ್ವಿ. ಮಾತ್ರವಲ್ಲ, 18ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಕೆಲವೊಂದು ಆತ್ಮಿಕ ಸತ್ಯತೆಗಳನ್ನ ನಾವು ಕಲಿತಾ ಬಂದ್ವಿ. ಅಲ್ಲಿ ಕಟ್ಟುವುದು ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ಆತನು ಕೆಡವಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಏನನ್ನ ಕೆಡವಿದನೆ ಎಂಬುದಾಗಿ ನೋಡುವಾಗ ದೇವರ ಧರ್ಮಶಾಸ್ತ್ರವನ್ನಲ್ಲ, ಬದಲಾಗಿ ಧರ್ಮಶಾಸ್ತ್ರದ ಮೂಲಕ ಅಥವಾ ಆ ಒಂದು ನೇಮ ನಿಷ್ಠೆಗಳ ಮೂಲಕ ರಕ್ಷಣೆ ಸಿಗುತ್ತದೆ ಎಂಬ ಒಂದು ನಂಬಿಕೆಯನ್ನ ಆತನು ಕೆಡವಿ ಹಾಕಿದನು ಎಂಬುದಾಗಿ ನಾವು ನೋಡುತ್ತಾ ಬಂದ್ವು. ಆತನು ಏನನ್ನ ಕಟ್ಟಿದನು ಎಂಬುದಾಗಿಯೂ ಸಹ ನಾವು ನೋಡುತ್ತಾ ಬಂದ್ವು. ಏನನ್ನ ಕಟ್ಟಿದನು ಎಂಬುದಾಗಿ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅವರು ಹೇಳ್ತಾ ಇದ್ರು ಯೇಸು ಸಾಕೋಗೋದಿಲ್ಲ, ಧರ್ಮಶಾಸ್ತ್ರ ಬೇಕು, ನೇಮ ನಿಷ್ಠೆಗಳನ್ನ ಅನುಸರಿಸಿದ್ರೆ ಮಾತ್ರ ರಕ್ಷಣೆ ಎಂಬ ಒಂದು ವ್ಯವಸ್ಥೆಯನ್ನ ಅವರು ಕಟ್ಕೊಂಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ಮತ್ತೆ ಕಟ್ಟಿದ್ರೆ ಅಲ್ಲಿ ಪೌಲನು ಹೇಳ್ತಾನೆ, ಹಾಗಾದ್ರೆ ಅಪರಾಧಿ ನಾನು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾಗಿ ನಾವು ನಾವು ಏನ್ ಮಾಡ್ಬಾರ್ದು, ಈ ಒಂದು ನಿಯಮಗಳಿಗೆ ನಮ್ಮನ್ನ ಅಥವಾ ಈ ಒಂದು ವಿಧಿ ನಿಯಮಗಳಿಗೆ ನಮ್ಮನ್ನ ನಾವು ಆ ಒಂದು ಕಟ್ಟುಪಾಟಿನ ನಾವು ಇರಬಾರದು ಎಂಬ ಒಂದು ಸತ್ಯಾಂಶವನ್ನ ಆತನು ತಿಳಿಸ್ತಾ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂತಂದ್ರೆ ಧರ್ಮಶಾಸ್ತ್ರ ಎಂಬುವಂಥದ್ದು ಅದು ಮಾನವನ ಪ್ರಯತ್ನವಾಗಿತ್ತು, ಅದು ಭಯವನ್ನ ಉಂಟು ಮಾಡುವಂತದ್ದಾಗಿತ್ತು, ತಮ್ಮ ಕೆಲಸದ ಮೇಲೆ ಅದು ಆಧಾರವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅವರ ಸಂಪಾದನೆ, ಖಂಡನೆ, ಮಾತ್ರವಲ್ಲ ಈ ಹೊರಗಿನ ನಿಯಮಗಳನ್ನ ಅದು ತೋರಿಸ್ತಾ ಇತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ದೇವರ ಕೃಪೆಯಾದರೂ ಅದು ದೇವರ ಒಂದು ಉಚಿತವಾದಂತಹ ಕೊಡುಗೆ ಅದಾಗಿತ್ತು. ಮಾತ್ರವಲ್ಲ, ಪ್ರೀತಿ, ನಂಬಿಕೆ ಮತ್ತು ಸ್ವೀಕಾರ ಮತ್ತೆ ಕ್ಷಮೆ ಮತ್ತು ನಮ್ಮ ಆಂತರಿಕವಾಗಿ ಅಥವಾ ಒಳಗಿನ ಬದಲಾವಣೆಯನ್ನ ಅದು ಉಂಟು ಮಾಡುವಂತದ್ದಾಗಿತ್ತು ಎಂಬುದಾಗಿ ನಾವು ನೋಡುತ್ತಾ ಬಂದ್ವಿ. ಈ ಒಂದು ದಿನದಲ್ಲಿ ನಾವು ಮುಂದುವರೆದ ಭಾಗವಾಗಿ 2ನೇ ಅಧ್ಯಾಯದ 19ನೇ ವಚನ ನಾವು ಓದಿಕೊಳ್ಳುವಂತರಾಗಿರೋಣ.
ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು ಎಂಬುದಾಗಿ ಅಂದ್ರೆ ಧರ್ಮಶಾಸ್ತ್ರ ಬೇಕಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇಲ್ಲ. ಧರ್ಮಶಾಸ್ತ್ರ ಏನ್ ಮಾಡ್ತದೆ ಎಂಬುದಾಗಿ ನೋಡುವಾಗ ನಮ್ಮ ಪಾಪವನ್ನ ತೋರಿಸ್ತಾ ಇತ್ತು, ದೇವರ ಒಂದು ಪರಿಶುದ್ಧತೆಯನ್ನ ಅದು ಪ್ರಕಟಿಸುತ್ತಾ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದ್ರೆ ರೋಮಾಪುರ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗ್ತಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವಚನ ನಾವು ನೋಡ್ಕೊಳ್ಳೋಣ. ಯಾಕೆಂದ್ರೆ ಇಲ್ಲಿ ನಾವು ನೋಡುವಾಗ ಧರ್ಮಶಾಸ್ತ್ರದ ಧರ್ಮ ಪ್ರಮಾಣದ ಪಾಲಿಗೆ ಸತ್ತನು ಎಂಬುದಾಗಿ ಪೌಲನು ಹೇಳುವಂತವನಾಗಿದ್ದಾನೆ. ಇದಕ್ಕೆ ಆಧಾರವಾಗಿ ಒಂದು ವಚನ ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ಅದೇ ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೇವೆ, ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕೆಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ನಾವು ಇನ್ನು ಮೇಲೆ ಈ ಒಂದು ಮರಣದ ಹಾದಿಯಲ್ಲಿ ಜೀವಿಸುವುದಿಲ್ಲ, ದೇವರಿಗಾಗಿ ನಾವು ಜೀವಿಸುತ್ತಿದ್ದೇವೆ ಎಂಬುದನ್ನ ಆತನು ವ್ಯಕ್ತಪಡಿಸುವಂತದನ್ನ ನಾವು ನೋಡುತ್ತೇವೆ. ಯಾಕೆಂದ್ರೆ ರೋಮಾಪುರ ಪತ್ರಿಕೆ 7ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುತ್ತೇವೆ. 7ನೇ ಅಧ್ಯಾಯ 4ನೇ ವಚನ ಇಲ್ಲಿ ನಾವು ನೋಡುವಾಗ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ನಾವು ಧರ್ಮದ ಪಾಲಿಗೆ ಸತ್ತಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನ್ಯಾಯ ಪ್ರಮಾಣಗಳನ್ನ ಅನುಸರಿಸುವುದರಿಂದ ಅಥವಾ ಧರ್ಮಶಾಸ್ತ್ರವನ್ನು ಅನುಸರಿಸುವುದರಿಂದ ನಾನು ನೀತಿವಂತನಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ಆತನು ಹೇಳುವಂತವನಾಗಿದ್ದಾನೆ. ಅಥವಾ ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆಯನ್ನ ನಾವು ಬಯಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ, ಅಥವಾ ಆತನ ಮುಂದೆ ನಾವು ಈ ಒಂದು ಧರ್ಮ ಪ್ರಮಾಣಗಳನ್ನ ಅಥವಾ ಈ ನೀತಿ ನಿಯಮಗಳನ್ನ ಅಥವಾ ಈ ಎಲ್ಲಾ ಧರ್ಮ ಕಾರ್ಯಗಳನ್ನ ನಾವು ಅನುಸರಿಸೋದ್ರಿಂದ ದೇವರ ಮುಂದೆ ನಾವು ಯೋಗ್ಯರಾಗಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ಆತನು ಹೇಳುವಂತವನಾಗಿದ್ದಾನೆ. ಅದನ್ನೇ ನಾವು ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ನಾವು ಧರ್ಮ ಪ್ರಮಾಣದ ಅಥವಾ ಧರ್ಮಶಾಸ್ತ್ರದ ಪಾಲಿಗೆ ಹೇಗೆ ಸತ್ಯ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ, ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆಯ ಮೇಲೆ ಮಾಡಿದಂತಹ ಆ ಒಂದು ತ್ಯಾಗದಿಂದ ಮತ್ತು ಆತನ ಒಂದು ಮರಣದಿಂದ ಆತನು ಮರಣವನ್ನ ಹೊಂದಿದ ಒಂದು ನಿಮಿತ್ತವಾಗಿ, ಅದಕ್ಕನುಗುಣವಾದಂತಹ ಮರಣವನ್ನ ನಾನು ಹೊಂದಿದ ನಿಮಿತ್ತವಾಗಿ ಆ ಒಂದು ಧರ್ಮ ಪ್ರಮಾಣದ ಪಾಲಿಗೆ ನಾನೇನಾಗಿದ್ದಾನೆ ಸತ್ತಿದ್ದೇನೆ ಎಂಬುದನ್ನ ಆತನು ಇಲ್ಲಿ ವ್ಯಕ್ತಪಡಿಸುವಂತ ನಾವು ನೋಡುತ್ತೇವೆ. ಯಾಕೆಂದ್ರೆ ಕೊಲಸ ಪತ್ರಿಕೆ 3ನೇ ಅಧ್ಯಾಯದ ಕೊಲಸ ಪತ್ರಿಕೆ ಅದರ ಒಂದು 3ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 3ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾಕೆಂದರೆ ನೀವು ಸತ್ತಿರಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ನಮ್ಮ ಜೀವವು ಇಲ್ಲಿ ನಾವು ನೋಡುವಾಗ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ ಎಂಬುದಾಗಿ, ಅಂದ್ರೆ ನಾವು ಸತ್ತಿದ್ದೇವೆ. ಯಾವುದರ ಪಾಲಿಗೆ ಸತ್ತಿದ್ದೇವೆ ಎಂಬುದಾಗಿ ನೋಡುವಾಗ ಪಾಪದ ಪಾಲಿಗೆ ನಾವು ಸತ್ತವಂತವರಾಗಿದ್ದೇವೆ. ಹಳೆಯ ಎಲ್ಲಾ ಪುರಾವೆಗಳಿಗೆ, ಹಳೆಯ ಒಂದು ಸ್ವಭಾವಕ್ಕೆ ನಾವೇನಾಗಿದ್ದೇವೆ, ಸತ್ತವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಪಾಪದ ಪಾಲಿಗೆ ಸತ್ತವರು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ನಾವು ಈಗಾಗಲೇ ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. ಈ ಒಂದು ಕಾರ್ಯವನ್ನ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆ ಒಂದು ಶಿಲುಬೆಯ ಮೇಲೆ ಮಾಡಿದ್ರ ಮುಖಾಂತರವಾಗಿ ನಾವು ಇನ್ನು ಪಾಪದ ವಶದಲ್ಲಿ ಇಲ್ಲ, ಬದಲಾಗಿ ಪಾಪದ ಪಾಲಿಗೆ ಸತ್ತವರಾಗಿ ಹೊಸಬರಾಗಿ ನಾವು ಜೀವಿಸುವಂತವರಾಗಿದ್ದೇವೆ. ಯಾಕೆಂತಂದ್ರೆ ಇಲ್ಲಿ ನಾವು ನೋಡುವ ಹಾಗೆ, ನಾನು ಧರ್ಮಶಾಸ್ತ್ರವನ್ನ ಅಥವಾ ಧರ್ಮ ಪ್ರಮಾಣಗಳನ್ನ ನನ್ನಿಂದ ಅನುಸರಿಸಿ ದೇವರಿಗಾಗಿ ಜೀವಿಸುವಂತಹ ಸ್ಥಿತಿ ಇರಲಿಲ್ಲ. ಆದ್ರೆ ಧರ್ಮಶಾಸ್ತ್ರವನ್ನ ನೆರವೇರಿಸಿ, ಅಂದ್ರೆ ಧರ್ಮಶಾಸ್ತ್ರವನ್ನ ಅಥವಾ ಧರ್ಮಶಾಸ್ತ್ರದ ನೀತಿ ನಿಯಮಗಳನ್ನ, ಆ ಒಂದು ಪ್ರಮಾಣಗಳನ್ನ ನಾನು ಅನುಸರಿಸಿ ನಾವು ದೇವರಿಗಾಗಿ ಜೀವಿಸಬೇಕು ಎಂಬ ಒಂದು ಸ್ಥಿತಿಗೆ ದೇವರು ನಮ್ಮನ್ನ ಬಿಡಲಿಲ್ಲ. ಬದಲಾಗಿ ಧರ್ಮಶಾಸ್ತ್ರವನ್ನ ನೆರವೇರಿಸಿ ಸತ್ತು ಹೂಣಲ್ಪಟ್ಟು ಜೀವಿತನಾಗಿ ಎದ್ದಂತಹ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವೇನಾಗಿದ್ದೇವೆ ಎಂದು
ಜೀವಿಸ್ತಾ ಇದ್ದೇವೆ ಎಂಬುದನ್ನ ಆತನು ಇಲ್ಲಿ ತಿಳಿಸುವಂತವನಾಗಿದ್ದಾನೆ. ಅದೇ ಇಲ್ಲಿ ಆತನು ಹೇಳುವಂತದ್ದು 19ನೇ ವಾಕ್ಯದಲ್ಲಿ, ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಕರ್ತನನ್ನ ನಂಬಿದಂತಹ ನಾವು ಈಗಾಗಲೇ ಸತ್ತಿದ್ದೇವೆ. ನಮಗಾದಂತಹ ದೀಕ್ಷಾ ಸ್ನಾನ ಹೇಗೆ ಆಯ್ತು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಯಾಕಂದ್ರೆ 6ನೇ ಅಧ್ಯಾಯದ 3ನೇ ವಚನದಿಂದ 6ನೇ ವಚನ ತನಕ ನಾವು ನೋಡುವಾಗ ರೋಮಪುರ ಪತ್ರಿಕೆಯಲ್ಲಿ ನೋಡ್ರಿ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ, ನೋಡ್ರಿ, ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದೋ? ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವೂ ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮುಂದೆ ನಾವು ನೋಡುವಾಗ ಹೇಗೆಂದರೆ, ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿ ಇದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು ಎಂಬುದಾಗಿ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಪಾಪಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದೆ. ನಾವು ಈಗಾಗಲೇ ತಿಳಿದಿದ್ದೇವೆ. ಏನನ್ನ ತಿಳಿದಿದ್ದೇವೆ ಎಂಬುದಾಗಿ ನೋಡುವಾಗ, ನಮ್ಮ ಒಂದು ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಅದು ಈಗಾಗಲೇ ಶಿಲುಬೆಗೆ ಹಾಕಲ್ಪಟ್ಟಿದೆ ಎಂಬುದನ್ನ ನಾವು ನೋಡುವಂತರಾಗಿದೆ. ಅಂದ್ರೆ ನನ್ನಲ್ಲಿರ್ತಕ್ಕಂಥ ಹಳೆ ಮನುಷ್ಯನು ಸತ್ತು ಹೋಗಿದ್ದಾನೆ. ಈ ಹಳೆ ಸಂಗತಿಗಳು ಯಾವುದು ಸಹ ನಮ್ಮನ್ನ ಅಥವಾ ನಾವು ಅನುಸರಿಸಬಾರದು ಎಂಬುದಾಗಿ ಪೌಲನು ನಮಗೆ ತಿಳಿಸುವಂತವನಾಗಿದ್ದೇನೆ. ಇಲ್ಲಿ ನಾವು ನೋಡುವಾಗ ಆತನು ಹೇಳುವಂತದ್ದು, ನಾನು ಸತ್ಯನು ಎಂಬುದಾಗಿ ಆತನು ಇಲ್ಲಿ ತಿಳಿಸ್ತಾ ಇದ್ದಾನೆ. ನಾನು ಸತ್ಯನು ಎಂಬುದಾಗಿ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಇದನ್ನ ಈ ಒಂದು ಪದವು ಅಪತೆನ್ನೆಸ್ಕೋ ಎಂಬ ಒಂದು ಪದದಿಂದ ಬಂದಂತಹದ್ದಾಗಿದೆ. ಇದರ ಒಂದು ಅರ್ಥವನ್ನ ನಾವು ನೋಡುವಾಗ ಸಾಯುವುದು ಎಂಬುದಾಗಿ, ಮಾತ್ರವಲ್ಲ ಜೀವವಿಲ್ಲದವನಾಗುವುದು ಎಂಬುದಾಗಿ, ಅಥವಾ ಒಂದು ಸಂಬಂಧ ಅಥವಾ ಅಧಿಕಾರದಿಂದ ದೂರವಾಗುವಂಥದ್ದು, ಅಥವಾ ಹಿಂದಿನ ಸ್ಥಿತಿಗೆ ನಾವು ಏನಾಗಿದ್ದೇವೆ ಅಂತ್ಯವಾಗುವುದನ್ನ ಇಲ್ಲಿ ಇದರ ಅರ್ಥ ಕೊಡುವಂತದ್ದಾಗಿದೆ. ಅಂದ್ರೆ ನನ್ನ ಸ್ವಂತ ನೀತಿಯಿಂದ ದೇವರ ಮುಂದೆ ನೀತಿವಂತನಾಗಬಹುದು ಎಂಬ ಒಂದು ನಂಬಿಕೆಗೆ ನಾನು ಏನಾಗಿದ್ದೇನೆ, ಸತ್ತಿದ್ದೇನೆ ಎಂಬುದನ್ನ ಆತನು ತೋರಿಸುವಂತವನು ಆಗಿದ್ದಾನೆ. ಯಾಕೆಂತಂದ್ರೆ ಧರ್ಮಶಾಸ್ತ್ರವು ನಮ್ಮನ್ನ ರಕ್ಷಿಸಲು ಬರಲಿಲ್ಲ. ಧರ್ಮಶಾಸ್ತ್ರ ನಮ್ಮನ್ನ ರಕ್ಷಿಸಲು ಬರಲಿಲ್ಲ, ಬದಲಾಗಿ ರಕ್ಷಕನ ಅವಶ್ಯಕತೆಯನ್ನ, ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಅವಶ್ಯಕತೆಯನ್ನ, ನಮ್ಮ ರಕ್ಷಣೆಗೆ ಒಂದು ಅವಶ್ಯಕತೆ ಇದೆ, ಆ ಅವಶ್ಯಕತೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನೇ ಎಂಬುದನ್ನ ತೋರಿಸಿಕೊಡುವುದಕ್ಕಾಗಿಯೇ ಈ ಧರ್ಮಶಾಸ್ತ್ರ ಬಂದದ್ದು ಎಂಬುದನ್ನ ದೇವರ ವಾಕ್ಯದಿಂದ ನಾವು ಸ್ಪಷ್ಟಪಡಿಸಿಕೊಳ್ಳಬಹುದು. ಇಲ್ಲಿ ನಾವು ನೋಡ್ತೇವೆ, ಆತನು ಹೇಳುವಂತದ್ದು ನಾನು ಸತ್ಯನು ಎಂಬುದಾಗಿ. ಅಂದ್ರೆ ಆತನು ಸತ್ತದ್ದು ಅಂದ್ರೆ ದೇಹದ ಒಂದು ಮರಣವನ್ನ ಅದು ತೋರಿಸುವಂತದ್ದಲ್ಲ. ಅಂದ್ರೆ ಪೌಲನು ದೈಹಿಕ ಮರಣದ ಬಗ್ಗೆ ಆತನು ಮಾತನಾಡ್ತಾ ಇಲ್ಲ, ಅಥವಾ ತನ್ನ ಈ ಒಂದು ಜೀವಿತದಲ್ಲಿ ಆತನು ಸತ್ತನು ಎಂಬುದಾಗಿ ಆತನು ಹೇಳುವಂತದ್ದಿಲ್ಲ. ಹಳೆಯ ಜೀವಿತದ ಬಗ್ಗೆ, ಅಂದ್ರೆ ಸ್ವನೀತಿಗೆ ಸಾಯುವಂಥದ್ದು, ಅಹಂಕಾರಕ್ಕೆ ಸಾಯುವಂಥದ್ದು, ಮಾತ್ರವಲ್ಲ ಸ್ವಂತ ಶಕ್ತಿಯ ಮೇಲೆ ಅವಲಂಬಿಸುವುದಕ್ಕೆ ಸಾಯುವಂಥದ್ದು, ಮಾತ್ರವಲ್ಲ ನಾನು ಎಲ್ಲಾ ಕಾರ್ಯಗಳನ್ನ ನನ್ನೊಂದು ಸ್ವಂತ ಶಕ್ತಿಯಿಂದ ನಾನು ಮಾಡಬಲ್ಲೆ ಎಂಬ ಒಂದು ಮನೋಭಾವವನ್ನ ಅದು ಸಾಯಿಸುವಂತದ್ದಾಗಿದೆ. ಮಾತ್ರವಲ್ಲ ನನ್ನ ಒಂದು ಒಳ್ಳೆಯ ಕಾರ್ಯಗಳಿಂದ ದೇವರನ್ನ ನಾನು ಮೆಚ್ಚಿಸಬಹುದು ಎಂಬ ಒಂದು ನಂಬಿಕೆಯನ್ನ ಅದು ಸಾಯಿಸುವಂತದ್ದಾಗಿದೆ. ಈ ವಿಷಯಗಳಲ್ಲಿ ಅವನು ಹೇಳುವಂತದ್ದು, ನಾನು ಸತ್ತು ದೇವರಿಗಾಗಿ ಜೀವಿಸುವಂತನಾಗಿದ್ದಾನೆ. ಇಂತಹ ವಿಷಯಗಳಲ್ಲಿ ನಾವು ಸತ್ತು ಜೀವಿಸುವಂತವರಾಗಿದ್ದೇವೆ ಎಂಬುದಾಗಿ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತ ನಾವು ಈ ವಿಷಯಗಳಲ್ಲಿ ನಾವು ಸತ್ತಿದ್ದೇವ ಎಂಬುದನ್ನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಈಗ ನಾವು ಒಂದು ವಚನ ಓದಿಕೊಳ್ಳೋಣ. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಇಲ್ಲಿ ನಾವು ನೋಡ್ತೇವೆ, ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ನಾವು ಏನನ್ನ ಎಣಿಸಿಕೊಳ್ಬೇಕೆಂಬುದಾಗಿ ನೋಡುವಾಗ, ನಾವು ಈಗಾಗಲೇ ಪಾಪದ ಪಾಲಿಗೆ ಸತ್ತಿದ್ದೇವೆ ಎಂಬುದನ್ನ ಎಣಿಸಿಕೊಳ್ಳಬೇಕು. ಮಾತ್ರವಲ್ಲ ನಾವು ದೇವರಿಗಾಗಿ ಜೀವಿಸುವವರು ಎಂಬುದನ್ನ ಎಣಿಸಿಕೊಳ್ಳಬೇಕೆಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಅದೇ ವಾಕ್ಯದಲ್ಲಿ ನಾವು ನೋಡುವಂತದ್ದು, ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ
ಧರ್ಮ ಪ್ರಮಾಣದ ಪಾಲಿಗೆ ಸತ್ತೆನು ಎಂಬುದಾಗಿ. ಅಂದ್ರೆ ಈ ಎಲ್ಲಾ ವಿಷಯಗಳಲ್ಲಿ ನಾವು ಈಗಾಗಲೇ ಸತ್ತಿದ್ದೇವೆ. ನನ್ನ ಒಂದು ಸ್ವಾರ್ಥತನ, ನನ್ನ ಒಂದು ಸ್ವನೀತಿ, ನನ್ನ ಒಂದು ಅಹಂಕಾರ, ನನ್ನ ಒಂದು ಸ್ವಂತ ಶಕ್ತಿ, ಮಾತ್ರವಲ್ಲ ನಾನು ಎಲ್ಲವನ್ನ ಮಾಡ್ಲಿದಕ್ಕೆ ನಾನೇ ಶಕ್ತನು ಎಂಬುದಾಗಿ ಹೇಳಿಕೊಳ್ಳುವಂತ ಒಂದು ಮನೋಭಾವ, ಮಾತ್ರವಲ್ಲ ಎಲ್ಲಾ ಒಳ್ಳೆ ಕಾರ್ಯಗಳನ್ನ ಮಾಡಿದರೆ ನಾನು ದೇವರನ್ನ ಇನ್ನು ಹೆಚ್ಚಾಗಿ ಮೆಚ್ಚಿಸಬಹುದು. ಈ ಒಂದು ಮನೋಭಾವವನ್ನ ನಮ್ಮಲ್ಲಿ ನಾವು ಸಾಯಿಸಬೇಕೆಂಬುದಾಗಿ ಆತನು ಇಲ್ಲಿ ತಿಳಿಸುವಂತವನಾಗಿದ್ದಾನೆ. ಮುಂದಿನ ವಾಕ್ಯದಲ್ಲಿ ನಾವು ನೋಡುವಾಗ 20ನೇ ವಚನದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ವಾಕ್ಯವು ನಮ್ಮ ಒಂದು ಕ್ರಿಸ್ತಿಯ ಜೀವಿತದ ಒಂದು ಸಂಪೂರ್ಣ ರಹಸ್ಯವನ್ನ ಅಥವಾ ಅತ್ಯಂತ ಸುಂದರವಾಗಿ ಅದು ವಿವರಿಸುವಂತದ್ದಾಗಿದೆ. ಇದರಲ್ಲಿ ಮುಖ್ಯವಾಗಿ 4 ಮಹತ್ವದ ಸತ್ಯತೆಗಳನ್ನ ಈ ಒಂದು 20ನೇ ವಚನದಲ್ಲಿ, ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಚನದಲ್ಲಿ 4 ಮಹತ್ವದ ಸತ್ಯತೆಗಳನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ಏನೆಂಬುದಾಗಿ ನೋಡುವಾಗ ಇಲ್ಲಿ ಆತನು ಹೇಳುವಂತದ್ದು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ. ಮೊದಲನೇದ ನೋಡುವಾಗ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ. ಮೂರನೇದಾಗಿ ನಾವು ನೋಡ್ತೇವೆ, ನಂಬಿಕೆಯಿಂದ ಜೀವಿಸುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾಲ್ಕನೇದಾಗಿ ನಾವು ನೋಡುವಾಗ ನನ್ನನ್ನು ಪ್ರೀತಿಸಿದ ಕ್ರಿಸ್ತನಿಗಾಗಿ ನಾನು ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಆತನು ಇಲ್ಲಿ ಹೇಳುವಂತದ್ದನ್ನ ನೋಡುತ್ತೇವೆ. ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುವಾಗ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ ಎಂಬುದಾಗಿ. ಇಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಎಂಬ ಒಂದು ಪದವನ್ನು ನೋಡುವಾಗ ಇದು ಗ್ರೀಕ್ ನಲ್ಲಿ ನಾವು ನೋಡ್ತೇವೆ. ಗ್ರೀಕ್ ಪದದಲ್ಲಿ ಇದು ಸಿನೆಸ್ಟಾರೋ ಎಂಬುದಾಗಿ. ಇಲ್ಲಿ ಸಿನ್ ಎಂಬುದಾಗಿ ನೋಡುವಾಗ ಜೊತೆಯಲ್ಲಿ ಎಂಬ ಒಂದು ಅರ್ಥವನ್ನ ಸೂಚಿಸುವಂತದ್ದಾಗಿದೆ. ಮಾತ್ರವಲ್ಲ ಸ್ಟಾರೋ, STAURO, ಇದು ಶಿಲುಬೆಗೆ ಹಾಕು ಎಂಬ ಒಂದು ಅರ್ಥವನ್ನ ಸೂಚಿಸುವಂತದ್ದಾಗಿದೆ. ಈಗಾಗಲೇ ಹೇಳಿದಾಗ ಇಲ್ಲಿ ಪೌಲನು ದೈಹಿಕವಾಗಿ ಶಿಲುಬೆಗೆ ಹಾಕಲ್ಪಟ್ಟನು ಎಂಬ ಒಂದು ಅರ್ಥವನ್ನ ಇದು ಕೊಡುವಂತದ್ದಲ್ಲ. ಇದು ಒಂದು ಆತ್ಮಿಕ ಗುರುತಿನ ಬದಲಾವಣೆಯನ್ನ ತೋರಿಸುವಂತದ್ದಾಗಿದೆ. ಕರ್ತನಾಂತ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಿದಾಗ ಪೌಲನು ತನ್ನ ಹಳೆಯ ಜೀವಿತವನ್ನ ಕ್ರಿಸ್ತನ ಮರಣದೊಂದಿಗೆ ಆತನು ಗುರುತಿಸಿಕೊಂಡಿದ್ದಾನೆ ಎಂಬುದನ್ನ ಇಲ್ಲಿ ಆತನು ತಿಳಿಸುವಂತದ್ದಾಗಿದ್ದಾನೆ. ಅಂದ್ರೆ ತನ್ನ ಎಲ್ಲ ಹಳೆಯ ಜೀವಿತವನ್ನ ಕ್ರಿಸ್ತನ ಒಂದು ಮರಣದೊಂದಿಗೆ ಆತನು ಗುರುತಿಸಿಕೊಂಡಿದ್ದಾನೆ. ನಾವು ಸಹ ಯಾವಾಗ ಕ್ರಿಸ್ತನ ನಾವು ಅಂಗೀಕರಿಸಿಕೊಂಡವೋ, ಯಾವಾಗ ಕ್ರಿಸ್ತನನ್ನೇ ನಾವು ಒಡೆಯನು ರಕ್ಷಕನು ಎಂಬುದಾಗಿ ನಮ್ಮ ಹೃದಯದಲ್ಲಿ ಪ್ರತಿಷ್ಠೆಪಡಿಸಿಕೊಂಡವೋ, ಆಗ ನಾವು ಸಹ ಹಳೆಯ ಜೀವಿತವನ್ನ ಆತನೊಂದಿಗೆ, ಅಂದ್ರೆ ಆತನ ಮರಣದಲ್ಲಿ ಹೇಗೆ ತನ್ನ ಒಪ್ಪಿಸಿಕೊಟ್ಟನು ಹಾಗೆ ಆ ಒಂದು ಆತನ ಒಂದು ಮರಣದೊಂದಿಗೆ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ಯಾಕಂದ್ರೆ ನಾವು ರೋಮಪುರ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದ 6ನೇ ವಚನದಲ್ಲಿ ನೋಡಿದ ಹಾಗೆ ನನ್ನ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತ್ತೆಂದು ತಿಳಿದಿದ್ದೇವೆ ಎಂಬುದಾಗಿ ನಾವು ನೋಡಿದ್ವಿ. ಅಂದ್ರೆ ಈ ಒಂದು ಪೂರ್ವ ಸ್ವಭಾವ ಅಥವಾ ಈ ಒಂದು ಹಳೆಯ ಸ್ವಭಾವ ಅಂತಂದ್ರೆ ಈಗಾಗಲೇ ನಾವು ನೋಡಿದ್ವಿ, ದೇವರಿಂದ ದೂರವಾದಂತಹ ಜೀವನ, ಸ್ವನೀತಿ, ಪಾಪದ ಆಳ್ವಿಕೆ, ಸ್ವಾರ್ಥತನ, ಮಾತ್ರವಲ್ಲ ನಾನು ಎಂಬ ಒಂದು ಕೇಂದ್ರಿತವಾದಂತಹ ಜೀವಿತ. ಈ ಜೀವಿತಗಳು, ಈ ಒಂದು ಸ್ವಭಾವಗಳು ನಮ್ಮನ್ನ ಆಳಬಾರದು. ಯಾಕೆಂತಂದ್ರೆ ಈಗಾಗಲೇ ಈ ಒಂದು ಸ್ವಭಾವಗಳಿಗೆ ನಾವೇನಾಗಿದ್ದೇವೆ, ಸತ್ತಿದ್ದೇವೆ. ಈ ಒಂದು ಸ್ಥಿತಿಗೆ ನಾವೇನಾಗಿದ್ದೇವೆ, ಸತ್ತಿದ್ದೇವೆ ಎಂಬುದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಇಲ್ಲಿ ನಾವು ನೋಡುವಾಗ ಆತನು ಹೇಳುವಂತದ್ದು ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ. ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಮಾತ್ರ ಅಂದ್ರೆ ನನ್ನ ಪೂರ್ವ ಸ್ವಭಾವ ಈಗಾಗಲೇ ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ. ಮುಂದೆ ನಾವು ನೋಡುವಾಗ ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದೇನೆ. ಅಂದ್ರೆ ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ ನೋಡುವಾಗ ನಮ್ಮ ಒಂದು ಹೊಸ ಜೀವಿತವನ್ನ ಅದು ತೋರಿಸುವಂತದ್ದಾಗಿದೆ. ನಮಗೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಾಕ್ಯ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯಾವನಾದರೂ ಕ್ರಿಸ್ತನಿದ್ದರೆ ಅವನು ನೂತನ ಸೃಷ್ಟಿಯಾದನು ಎಂಬುದಾಗಿ ನಾವು ನೋಡ್ತೇವೆ. ನಾವೆಲ್ಲರೂ ಈಗ ನೂತನ ಸೃಷ್ಟಿಯಾಗಿದ್ದೇವೆ. ಪೌಲನು ಅದನ್ನೇ ಹೇಳುವಂತದ್ದು, ನನ್ನ ಒಂದು ಹಳೆಯ ಸ್ವಭಾವ ಈಗ ಏನಾಗಿದೆ, ಅದು ಸತ್ತು ಹೋಗಿದೆ. ಈಗ ನಾನೆಲ್ಲ ಜೀವಿಸ್ತಿರೋದು, ಕ್ರಿಸ್ತ ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ನನ್ನಲ್ಲಿ ಹಳೆ ಮನುಷ್ಯನಿಲ್ಲ, ಹೊಸ ಮನುಷ್ಯನಿದ್ದಾನೆ. ಹೊಸ ಸ್ವಭಾವ ನನ್ನಲ್ಲಿ
ಉಂಟಾಗಿದೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದೇನೆ. ಯಾಕೆಂತಂದ್ರೆ ಈ ಒಂದು ಕ್ರಿಸ್ತಿಯ ಜೀವಿತ ಹಳೆಯ ಜೀವಿತವನ್ನ ಸರಿಪಡಿಸುವುದಲ್ಲ, ಬದಲಾಗಿ ಹೊಸ ಜೀವಿತವನ್ನ ನಮ್ಮಲ್ಲಿ ಉಂಟು ಮಾಡುವಂತದ್ದಾಗಿದೆ. ಯಾಕೆಂತಂದ್ರೆ ಇಲ್ಲಿ ಆತನು ಹೇಳುವಂತದ್ದು ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಎಂಬುದಾಗಿ. ಮುಂದೆ ನಾವು ನೋಡುವಾಗ ಜೀವಿಸುವವನು ನಾನಲ್ಲ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಇಲ್ಲಿ ಆತನು ಏನ್ ಏನ್ ಹೇಳಕ್ ಬಯಸ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಇಲ್ಲಿ ನಾನು ಮುಖ್ಯ ಅಲ್ಲ ಅಂತ ಆತನು ಹೇಳ್ತಾ ಇಲ್ಲ. ಬದಲಾಗಿ ಅವನು ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಂಡಿದ್ದಾನೆ ಅಂತನೂ ಸಹ ಆತನು ಹೇಳ್ತಾ ಇಲ್ಲ. ಅಂದ್ರೆ ನನ್ನ ಜೀವನದ ಸಿಂಹಾಸನದಲ್ಲಿ ನಮ್ಮ ಒಂದು ದೇಹ ಇದೆಯಲ್ವಾ, ಈ ಒಂದು ಜೀವನ ನಮ್ಮ ಒಂದು ಜೀವಿತದಲ್ಲಿ, ನಮ್ಮ ಒಂದು ದೇಹದಲ್ಲಿ, ನಮ್ಮ ಒಂದು ಜೀವನದ ಒಂದು ಸಿಂಹಾಸನದಲ್ಲಿ ನಾ ಇನ್ನು ನಾನು ರಾಜನಲ್ಲ. ಅಂದ್ರೆ ನಾನು ರಾಜನಾಗಿ ನಾನು ಜೀವಿಸ್ತಾ ಇಲ್ಲ. ನನ್ನ ಒಂದು ಜೀವನದ ಒಂದು ಸಿಂಹಾಸನದಲ್ಲಿ ಮೊದಲು ನನ್ನ ಜೀವಿತ ಹೇಗಿತ್ತು, ನನ್ನ ಇಚ್ಛೆ ಮಾತ್ರವಲ್ಲ, ನನ್ನ ಯೋಜನೆ, ನನ್ನ ಒಂದು ಗೌರವ, ನನ್ನ ಹೆಸರು ಅಂದ್ರೆ ಒಳ್ಳೆ ಹೆಸರನ್ನ ಗಳಿಸಬೇಕು ಮಾತ್ರವಲ್ಲ, ನನ್ನ ಒಂದು ನಾನು ಅನೇಕ ವಿಧದಲ್ಲಿ ಸಾಧಿಸಬೇಕು, ನನ್ನ ಒಂದು ಸಾಧನೆ ಮಾತ್ರವಲ್ಲ, ನನ್ನ ಇಚ್ಛೆಯಂತೆ ನನ್ನ ಜೀವನ ಇತ್ತು. ಆದ್ರೆ ಕ್ರಿಸ್ತನನ್ನ ನಾನು ಪಡೆದ ನಂತರ ಎಲ್ಲವೂ ಏನಾಗಿದೆ ಎಂಬುದಾಗಿ ನೋಡುವಾಗ ಅದು ಕರ್ತನ ಚಿತ್ತವಾಗಿದೆ ಎಂಬುದನ್ನ ಆತನು ಹೇಳುವಂತವನಾಗಿದ್ದಾನೆ. ನಮ್ಮ ಜೀವಿತದಲ್ಲೂ ಇದೇ ಆಗಿರಬೇಕು. ನನ್ನ ಒಂದು ಎಲ್ಲ ಹಳೆ ಸ್ವಭಾವಗಳನ್ನ ಬಿಟ್ಟು ನನ್ನ ಒಂದು ಈ ಜೀವನದ ಈ ಒಂದು ಸಿಂಹಾಸನದಲ್ಲಿ ನಾನು ಕರ್ತನನ್ನ ಕೂರಿಸಿದ್ದೇನಾ, ಕರ್ತನನ್ನ ನಾನು ಇಟ್ಟಿದ್ದೇನಾ ಎಂಬುದನ್ನ ನಾವು ನಮ್ಮನ್ನ ಪರೀಕ್ಷೆ ಮಾಡಿಕೊಂಡು ನಮ್ಮ ಒಂದು ಕ್ರಿಸ್ತಿಯ ಜೀವಿತವನ್ನ ನಾವು ಜೀವಿಸುವಂತವರು ಆಗಿರಬೇಕು. ಯಾಕೆಂದ್ರೆ ನೋಡುವಾಗ ಇಲ್ಲಿ ನಾವು ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 9ನೇ ಅಧ್ಯಾಯ 23ನೇ ವಚನದಲ್ಲಿ, ಯಾರಾದರೂ ನನ್ನ ಹಿಂದೆ ಬರಬೇಕೆಂದಿದ್ದರೆ ಅವನು ಏನ್ ಮಾಡ್ಬೇಕು, ತನ್ನನ್ನ ನಿರಾಕರಿಸಬೇಕೆಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಎಲ್ಲವನ್ನ ಆತನು ನಿರಾಕರಿಸಿ ಕರ್ತನ ಹಿಂದೆ ಬರುವಂತವರಾಗಿರ್ಬೇಕು. ಅದನ್ನೇ ಇಲ್ಲಿ ಪೌಲನು ಹೇಳುವಂತದ್ದು, ಇನ್ನು ಜೀವಿಸುವವನು ನಾನಲ್ಲ ಎಂಬುದಾಗಿ ಸಂಪೂರ್ಣವಾಗಿ ತನ್ನನ್ನ ಆತನು ದೇವರಿಗೆ ಕರ್ತನಿಗೆ ಒಪ್ಪಿಸಿಕೊಟ್ಟದ್ದನ್ನ ನಾವು ನೋಡುವಂತವರು ಆಗಿದ್ದೇವೆ. ಈ ಒಂದು ದಿನದಲ್ಲಿ ಈ ನಮ್ಮ ಒಂದು ಜೀವಿತದಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ನಾವು ಹಾಕಿಕೊಳ್ಳುವಂತವರಾಗಿರೋಣ. ಯಾಕೆಂತಂದ್ರೆ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ನಮ್ಮ ಬಗ್ಗೆ ನಾವು ಕೇಳುವಾಗ ಅಥವಾ ಹೇಳುವಾಗ, ನಾನು ಕ್ರಿಸ್ತನಲ್ಲಿ ಕ್ರಿಸ್ತನಂತೆ ಕಾಣಲು ನಾನು ಪ್ರಯತ್ನಿಸ್ತಾ ಇದ್ದೇನಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜೀವಿತದಲ್ಲಿ, ನನ್ನ ಒಂದು ಜೀವನದಲ್ಲಿ ಕ್ರಿಸ್ತನ ಸ್ವಭಾವವು ಎಷ್ಟರ ಮಟ್ಟಿಗೆ ಅದು ವ್ಯಕ್ತವಾಗಬೇಕು, ಎಷ್ಟರ ಮಟ್ಟಿಗೆ ಅದು ವ್ಯಕ್ತವಾಗ್ತಿದೆ ಎಂಬುದಾಗಿ ಕೆಲವೊಂದು ಪ್ರಶ್ನೆಗಳನ್ನ ನಾವು ಹಾಕಿಕೊಳ್ಳುವಂತರಾಗಿರೋಣ. ಯಾಕೆಂತಂದ್ರೆ ನೋಡುವಾಗ ನಮ್ಗೆ ಪ್ರೀತಿ ಬೇಕಾ ಎಂಬುದಾಗಿ ನೋಡುವಾಗ ಅದು ಕ್ರಿಸ್ತನ ಪ್ರೀತಿಯನ್ನ ನಾವು ಅಂದ್ರೆ ಕ್ರಿಸ್ತನ ಪ್ರೀತಿಯನ್ನ ಅದು ವ್ಯಕ್ತಪಡಿಸುವಂತ ರೀತಿಯಲ್ಲಿ ನಾವು ಇರಬೇಕು. ಕ್ಷಮಿಸಬೇಕಾ ಎಂಬುದಾಗಿ ನಾವು ಯೋಚಿಸುವಾಗ ಕ್ರಿಸ್ತನು ಹೇಗೆ ನನ್ನನ್ನ ನಿಮ್ಮನ್ನ ಕ್ಷಮಿಸಿದನೋ ಆ ರೀತಿಯಾಗಿ ಕ್ಷಮಿಸುವಂತ ಒಂದು ಸ್ವಭಾವವುಳ್ಳವರಾಗಿ ನಾವು ಇರಬೇಕು. ಮಾತ್ರವಲ್ಲ, ವಿನಯತೆಯನ್ನ ನಾವು ತೋರಿಸುವಾಗ ಕರ್ತನು ಹೇಗೆ ವಿಧೇಯತೆಯನ್ನ ತೋರಿಸಿದ್ನೋ ಆ ಒಂದು ಕರ್ತನ ಅಥವಾ ಕ್ರಿಸ್ತನ ಒಂದು ವಿನಯತೆಯನ್ನ ನಾವು ಹೊಂದಿದಂತಹ ಜೀವಿತವನ್ನ ನಾವು ಜೀವಿಸಬೇಕು. ಯಾಕೆಂಬುದಾಗಿ ನೋಡುವಾಗ ನಾವು ನೋಡ್ತೇವೆ, ಆತನು ಆ ಒಂದು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಇತರರಿಗೆ ಸಹನೆಯನ್ನ ತೋರಿಸುವಾಗಲೂ ಸಹ ಕರ್ತನು ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಸಹನೆಯನ್ನ ತೋರಿಸಿದನು ಎಂಬುದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ನಾವು ಜೀವಿಸುವಂತವರು ಆಗಿರಬೇಕು. ನಾವು ನೋಡ್ತೇವೆ ಅದೇ ವಚನದಲ್ಲಿ 20ನೇ ವಚನದಲ್ಲಿ ಮುಂದೆ ನಾವು ನೋಡ್ತೇವೆ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿದ ನಂತರ ಅವನು ಭೌತಿಕವಾದಂತಹ ಲೋಕವನ್ನ ಆತನು ಬಿಟ್ಟು ಹೋಗ್ಲಿಲ್ಲ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಇಲ್ಲಿ ಆತನು ಭೌತಿಕವಾದಂತಹ ಲೋಕವನ್ನ ಬಿಟ್ಟು ಹೋಗ್ಲಿಲ್ಲ. ಆತನು ಈ ಲೋಕದಲ್ಲಿ ಜೀವಿಸುವಾಗ ಆತನು ಕೆಲಸ ಮಾಡಿದ್ನು. ಮಾತ್ರವಲ್ಲ, ಜನರನ್ನ ಸಂಧಿಸಿದನು. ಈಗಾಗಲೇ ನಾವು ಆರಂಭದಲ್ಲಿ ನಾವು ನೋಡ್ತಾ ಬಂದ್ವಿ ಯಾರ್ಯಾರನ್ನ ಸಂಧಿಸಿದ್ನು, ಎಲ್ಲೆಲ್ಲ ಆತನು ಸೇವೆ ಮಾಡಿದನು ಎಂಬುದಾಗಿ ನೋಡುದು. ಜನರನ್ನು ಸಹ ಸಂಧಿಸಿದ್ನು. ಮಾತ್ರವಲ್ಲ, ಅನೇಕ ಕಷ್ಟಗಳನ್ನು ಸಹ ಆತನು ಅನುಭವಿಸಿದನು. ಅನೇಕ ಕಷ್ಟಗಳನ್ನ ಆತನು ಎದುರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ಅನೇಕ ಕಡೆ ಆತನು ಪ್ರಯಾಣವನ್ನು ಸಹ ಮಾಡಿದನು. ಮಾತ್ರವಲ್ಲ, ಸುವಾರ್ತೆಯನ್ನು ಸಹ ಸಾರಿದನು ಎಂಬುದಾಗಿ ನೋಡ್ತೇವೆ. ಜನರಿಗೋಸ್ಕರ ಆತನು ಪ್ರಾರ್ಥನೆಯನ್ನು ಸಹ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಮ್ಮ ಒಂದು ಕ್ರಿಸ್ತಿಯ ಜೀವನ ಲೋಕದಿಂದ ನಾವು ಓಡಿ ಹೋಗುವಂತದ್ದಲ್ಲ. ಅಫ್ಕೋರ್ಸ್ ನಾವು ನಮ್ಮನ್ನ ಲೋಕದಿಂದ ಪ್ರತ್ಯೇಕ ಪಡಿಸ್ಕೊಳ್ಬೇಕು. ಆದ್ರೂ ಸಹ ಲೋಕದಲ್ಲಿ ಇದ್ದುಕೊಂಡೇ ನಾವು ಕ್ರಿಸ್ತನಿಗಾಗಿ ವೈರಾಗ್ಯವಾಗಿ ನಾವು ಬದುಕಬೇಕೆಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಅಂದ್ರೆ ನಾವು ಶಾಲೆಯಲ್ಲಿರುವಾಗಲೂ ಸಹ ಅಥವಾ ಮನೆಯಲ್ಲಾಗ್ಲಿ, ಕೆಲಸದ ಸ್ಥಳ ಆಗ್ಲಿ, ಸಭೆಯಲ್ಲಾಗ್ಲಿ, ನಮ್ಮ ಒಂದು ಜೀವಿತದ ಆ ಒಂದು ಕೇಂದ್ರ ಬಿಂದು ಯಾರಾಗಿರಬೇಕೆಂಬುದಾಗಿ ನೋಡುವಾಗ ಕ್ರಿಸ್ತನೇ ಆಗಿರಬೇಕು. ಯಾಕಂದ್ರೆ ನಾವು ಲೋಕದಲ್ಲಿದ್ದೇವೆ.
ಲೋಕದಲ್ಲಿರುವಾಗ ನಾವು ಕ್ರಿಸ್ತನನ್ನ ಮುಂದೆ ಇಟ್ಟು, ಕ್ರಿಸ್ತನನ್ನ ಕೇಂದ್ರ ಬಿಂದುವಾಗಿಟ್ಟುಕೊಂಡು, ಕ್ರಿಸ್ತನನ್ನ ಮಾದರಿಯಾಗಿಟ್ಟುಕೊಂಡು ನಮ್ಮ ಒಂದು ಜೀವಿತವನ್ನ ಜೀವಿಸಬೇಕು ಎಂಬುದನ್ನ ಪೌಲನು ಇಲ್ಲಿ ವ್ಯಕ್ತಪಡಿಸುವಂತವನು ಆಗಿದ್ದಾನೆ. ಯಾಕೆಂತಂದ್ರೆ ನಾವು ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಮುಂದೆ, ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಅಂದ್ರೆ ದೇವಕುಮಾರನ ನಂಬಿಕೆಯಲ್ಲಿ ಜೀವಿಸುತ್ತಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ನಂಬಿಕೆ ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ, ಅದು ಗ್ರೀಕ್ ನಲ್ಲಿ ಪಿಸ್ಟಿಸ್ ಎಂಬ ಒಂದು ಅರ್ಥವನ್ನ ತಿಳಿಸುವಂತದ್ದು. ಅಂದ್ರೆ ನಂಬಿಕೆ, ವಿಶ್ವಾಸ, ಭರವಸೆ ಮತ್ತು ನಿಷ್ಠೆ, ಈ ಒಂದು ಅರ್ಥವುಳ್ಳಂತಹ ಪದವೇ ಈ ನಂಬಿಕೆ ಆಗಿದೆ. ಅಂದ್ರೆ ಪೌಲನು ಆತನು ಹೇಳುವಂತದ್ದು, ನನ್ನ ಸಾಮರ್ಥ್ಯದ ಮೇಲೆ ನಾನು ಅವಲಂಬಿಸಿ ಬದುಕುವುದಿಲ್ಲ ಎಂಬುದಾಗಿ ಆತನು ಹೇಳುವಂತವನಾಗಿದ್ದೇನೆ. ಯಾಕಂದ್ರೆ ನಾವು ಈಗಾಗಲೇ ನೋಡ್ತೇವೆ, 2 ಕೊರಿಂಥ 5ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತೇವೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಹಾಗಾಗಿ ನಾವು ಕರ್ತನಿಗೋಸ್ಕರವಾಗಿ ನಾವು ವೈರಾಗ್ಯವುಳ್ಳವರಾಗಿ ನಾವು ಜೀವಿಸುವಂತವರು ಆಗಿರಬೇಕು. ಯಾಕಂದ್ರೆ ನಾವು ನೋಡುವಾಗ ನಂಬಿಕೆಯಲ್ಲಿ ಕ್ರಿಸ್ತನ ಮೇಲೆ, ದೇವಕುಮಾರನ ನಂಬಿಕೆಯಿಂದ ನಾವು ಜೀವಿಸ್ತೇವೆ ಎಂಬುದಾಗಿ, ಆತನ ಮೇಲೆ ಇಟ್ಟಂತಹ ನಂಬಿಕೆಯಿಂದಲೇ ನಾವು ಜೀವಿಸುವಂತರಾಗಿದ್ದೇವೆ. ನಮ್ಮ ಒಂದು ಸ್ವಂತ ಶಕ್ತಿ ಅಥವಾ ನಮ್ಮ ಒಂದು ಬಲದಿಂದ ಆಗಲಿ, ನಮ್ಮ ಒಂದು ಜ್ಞಾನದಿಂದ ಆಗಲಿ ನಮ್ಮ ಒಂದು ಜೀವಿತ ನಡೆಯುತ್ತಿಲ್ಲ. ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತಹ ಒಂದು ನಂಬಿಕೆಯಿಂದಲೇ ನಾವು ಜೀವಿಸುವಂತವರು ಆಗಿದ್ದೇವೆ. ಮುಂದಿನ ವಾಕ್ಯ ಮುಂದಿನ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ, ನನ್ನನ್ನ ಪ್ರೀತಿಸಿ ನನಗೋಸ್ಕರ ತನ್ನನ್ನ ಒಪ್ಪಿಸಿ ಬಿಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡುತ್ತೇವೆ. ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯದ 8ನೇ ವಚನ ಇಲ್ಲಿ ನಾವು ನೋಡುವಾಗ ಅಲ್ಲಿ ಆತನು ಹೇಳುವಂತದ್ದು, ಯಾವ ಸಮಯದಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟನು, ಯಾಕೆ ಆತನು ಒಪ್ಪಿಸಿಕೊಟ್ಟನು ಎಂಬುದಾಗ ನನ್ನನ್ನ ಪ್ರೀತಿಸಿ ಎಂಬುದಾಗಿ ನೋಡ್ತೇವೆ. ನನ್ನನ್ನ ಪ್ರೀತಿಸಿ ನನಗೋಸ್ಕರ ತನ್ನನ್ನ ಒಪ್ಪಿಸಿ ಬಿಟ್ಟನು ಎಂಬುದಾಗಿ. ಅಂದ್ರೆ ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ. ಅಂದ್ರೆ ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ, ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಈ ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡುವಾಗ ಅದು ತ್ಯಾಗದ ಪ್ರೀತಿಯನ್ನ ಅದು ತೋರಿಸುವಂತದ್ದಾಗಿದೆ. ನಾವು ಯೋಹಾನ ಸುವಾರ್ತೆಯಲ್ಲಿ ಒಂದು ವಾಕ್ಯ ನೋಡ್ತೇವೆ, 15ನೇ ಅಧ್ಯಾಯ 13ನೇ ವಚನದಲ್ಲಿ, ನನ್ನ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ನಮ್ಮ ದೇವರು ಅಗಾಪೆ ಪ್ರೀತಿ, ಅಂದ್ರೆ ತನ್ನನ್ನೇ ತಾನು ಕೊಡುವಷ್ಟರ ಮಟ್ಟಿಗೆ, ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ದೇವರು ನಮ್ಮನ್ನ ಪ್ರೀತಿಸುವಂತವನಾಗಿದ್ದು. ನಾವು ಪ್ರತಿಯೊಂದು ಈ ಒಂದು ವಾಕ್ಯಗಳನ್ನ ನಾವು ಓದುವಾಗ, ಗಲಾತ್ಯ ಪತ್ರಿಕೆಯಲ್ಲಿ ನಾವು ಅನೇಕ ವಾಕ್ಯ ನೋಡುವಾಗ ಅನೇಕ ಸುವಾರ್ತೆಯ ಸಂಗತಿಗಳನ್ನ ಇದು ಒಳಗೊಂಡಿರುವಂತಹ ಒಂದು ಪತ್ರಿಕೆ ಆಗಿದೆ. ಈ ವಾಕ್ಯಗಳ ಮುಖಾಂತರವಾಗಿ ನಾವು ಅನೇಕ ಪ್ರಶ್ನೆಗಳನ್ನ ನಾವು ಹಾಕಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಒಂದು ವಿಶ್ವಾಸಕರವಾದಂತಹ ಜೀವಿತ, ನಮ್ಮ ಒಂದು ಕ್ರೈಸ್ತಿಯ ಜೀವಿತ, ನಮ್ಮ ಒಂದು ಆತ್ಮಿಕವಾದಂತಹ ಜೀವಿತ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಂಡು ನಾವು ಜೀವಿಸುವಂತರಾಗಬೇಕು. ಯಾಕಂತಂದ್ರೆ ಈ ವಾಕ್ಯದ ಮುಖಾಂತರವಾಗಿ ನಾನೀಗ ಹೇಳಿದಾಗ್ಲೇ ನಾವು ಪ್ರತಿಯೊಂದು ವಾಕ್ಯಗಳ ಮುಖಾಂತರವಾಗಿ ನಾವು ಪ್ರಶ್ನೆಯನ್ನ ಹಾಕಿಕೊಳ್ಳಬೇಕು. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ, ನನ್ನ ಜೀವನದಲ್ಲಿ, ನನ್ನ ಒಂದು ಜೀವನದ ಒಂದು ಸಿಂಹಾಸನದಲ್ಲಿ ಯಾರು ಕುಳಿತಿದ್ದಾರೆ, ನಾನ ಅಥವಾ ಕ್ರಿಸ್ತನ? ಅಥವಾ ನನ್ನ ಒಂದು ನಿರ್ಧಾರಗಳನ್ನ, ಯಾಕೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ಅನೇಕ ತ್ಯಾಗಗಳನ್ನ ಆತನು ಮಾಡಿದ್ದಾನೆ, ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ, ನಮ್ಮನ್ನ ಅತಿ ಅಪರಿಮಿತವಾಗಿ ಆತನು ಪ್ರೀತಿ ಮಾಡಿದ್ದಾನೆ. ಇಂತಹ ಪ್ರೀತಿ ಸ್ವರೂಪನ ಅಂತ ದೇವರಿಗೆ ನಾನು ಯಾವ ಸ್ಥಾನವನ್ನ ಕೊಟ್ಟಿದ್ದೇನೆ? ಅಥವಾ ನನ್ನ ಒಂದು ನಿರ್ಧಾರಗಳನ್ನ ಯಾವುದು ನಿಯಂತ್ರಿಸ್ತಾ ಇದೆ? ನನ್ನ ಸ್ವಾರ್ಥ ನಿಯಂತ್ರಿಸ್ತಾ ಇದೆಯಾ, ಅಥವಾ ದೇವರ ಚಿತ್ತ ನಿಯಂತ್ರಿಸ್ತಾ ಇದೆಯಾ ಎಂಬುದನ್ನ ನಾವು ಪ್ರಶ್ನೆ ಮುಖಾಂತರವಾಗಿ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಅಥವಾ ನಾನು ಯಾರಿಗಾಗಿ ಬದುಕ್ತಾ ಇದ್ದೇನೆ? ಜನರ ಒಂದು ಮೆಚ್ಚುಗೆಗಾಗಿ ನಾನು ಜೀವಿಸ್ತಾ ಇದ್ದೇನ, ಅಥವಾ ಹಣಕ್ಕಾಗಿ ನಾನು ಜೀವಿಸ್ತಾ ಇದ್ದೇನ, ಅಥವಾ ಒಳ್ಳೆ ಹೆಸರನ್ನ ಗಳಿಸುವುದಕ್ಕೋಸ್ಕರವಾಗಿ ನಾವು ಜೀವಿಸ್ತಾ ಇದ್ದೇವ, ಅಥವಾ ದೇವರ ಮಹಿಮೆಗಾಗಿ ನಾನು ಜೀವಿಸ್ತಾ ಇದ್ದೇನಾ ಎಂಬುದನ್ನ ನಾವು ಅರ್ಥೈಸಿಕೊಂಡು ನಾವು ಜೀವಿಸಬೇಕು. ಮಾತ್ರವಲ್ಲ, ನಾನು ನನ್ನ ಒಂದು ಶಕ್ತಿ ಎಲ್ಲಿಂದ ಬರ್ತಾ ಇದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಂಡು, ನನ್ನ ಒಂದು ಸಾಮರ್ಥ್ಯದಿಂದನ ಅಥವಾ ಕ್ರಿಸ್ತನಿಂದ ನನಗೆ ಅದು ಬರ್ತಾ ಇದೆಯಾ ಎಂಬುದನ್ನ ದೇವರ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಂಡು ನಾವು ಜೀವಿಸುತ್ತಿರಬೇಕು. ಅದನ್ನೇ ಇಲ್ಲಿ ಆತನು ಹೇಳುವಂತದ್ದು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿಯೇ ಎಂಬುದಾಗಿ ಆತನು ಸ್ಪಷ್ಟವಾಗಿ ತಿಳಿಸುವಂತದ್ದನ್ನ ನಾವು ನೋಡುವಂತವರು ಆಗಿದ್ದೇವೆ. ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ 21ನೇ ವಚನದಲ್ಲಿ, ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಅದಕ್ಕೆ ಮೊದಲು ನೋಡುವಾಗ ತನ್ನನ್ನ ಒಪ್ಪಿಸಿ ಬಿಟ್ಟನು ಎಂಬುದಾಗಿ ನೋಡ್ತಾ, ಅಂದ್ರೆ ನಮ್ಮನ್ನ ಅಷ್ಟು ಪ್ರೀತಿ ಮಾಡಿ ತನ್ನನ್ನೇ ತಾನು ಸುಗಂಧ ವಾಸನೆಯಾಗಿ
ಸರ್ವಾಂಗ ಹೋಮವಾಗಿ ಒಪ್ಪಿಸಿಕೊಟ್ಟಂತಹ ಕರ್ತನಿಗೆ ನಾವು ಯೋಗ್ಯರಾದ ಮಕ್ಕಳಾಗಿ ನಾವು ಜೀವಿಸಬೇಕು ಎಂಬುದನ್ನ ಪೌಲನು ಇಲ್ಲಿ ತಿಳಿಸುವಂತವನು ಆಗಿದ್ದಾನೆ. 21ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಈ ವಾಕ್ಯದ ಒಂದು ಹಿನ್ನೆಲೆಯನ್ನ ನಾವು ನೋಡುವಾಗ, ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದ ಒಂದು ಹಿನ್ನೆಲೆಯನ್ನು ನೋಡುವಾಗ, ಈ ಒಂದು ಗಲಾತ್ಯ ಪ್ರಾಂತ್ಯದಲ್ಲಿ ಕೆಲವು ವಿಶ್ವಾಸಿಗಳು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಂತರವೂ ಸಹ ಧರ್ಮಶಾಸ್ತ್ರದ ಒಂದು ಕಾರ್ಯಗಳನ್ನ ಅನುಸರಿಸಿ ನೀತಿವಂತರಾಗಬೇಕೆಂಬುದಾಗಿ ಅವರು ಬೋಧಿಸ್ತಾ ಇದ್ರು. ಇದನ್ನ ಪೌಲನ್ ಏನ್ ಮಾಡ್ತಿದ್ನು ಅಂದ್ರೆ ಬಲವಾಗಿ ಆತನ ವಿರೋಧಿಸ್ತಾ ಇದ್ನು. ಇಲ್ಲಿ ಪೌಲನ ಪ್ರಶ್ನೆ ಏನಂತಂದ್ರೆ, ಕ್ರಿಸ್ತನು ನಮ್ಮನ್ನ ರಕ್ಷಿಸಲು ಸಿಲುಬೆಯಲ್ಲಿ ಸತ್ತಿದ್ರು, ನಾವು ನಮ್ಮ ಸ್ವಂತ ಕಾರ್ಯಗಳಿಂದ ನಾವು ನೀತಿವಂತರಾಗಬಹುದು ಅಂತ ನಾವು ಅಂದ್ಕೊಂಡ್ರೆ ಕ್ರಿಸ್ತನ ಒಂದು ಮರಣದ ಅಗತ್ಯತೆನೇ ಇರಲಿಲ್ಲ ಎಂಬುದಾಗಿ ಅಂತ ಅಂದ್ರೆ ಕ್ರಿಸ್ತನ ಒಂದು ಮರಣದ ಒಂದು ಅಗತ್ಯವೇನು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಅಂದ್ರೆ ನಾನು ದೇವರ ಕೃಪೆಯನ್ನ ಇಲ್ಲ ಏನ್ ಮಾಡ್ತಾ ಇದ್ದೇನೆ, ನಿರರ್ಥಕ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದೇನೆ. ದೇವರ ಕೃಪೆಯನ್ನ ನಾನು ನಿರರ್ಥಕ ಮಾಡೋದಿಲ್ಲ ಎಂಬುದಾಗಿ ಅಂದ್ರೆ ಈ ಕೃಪೆಯನ್ನ ಆತನು ತಿರಸ್ಕರಿಸೋದಿಲ್ಲ ಅಥವಾ ಅಮಾನ್ಯಗೊಳಿಸೋದಿಲ್ಲ ಅಥವಾ ದೇವರ ಕೃಪೆಯನ್ನು ನಾನು ಕಡೆಗಣಿಸೋದಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ಕೃಪೆ ಎಂಬುದಾಗಿ ನಾವು ನೋಡುವಾಗ ನಾವು ಅರ್ಹರಾಗಿದ್ದರಿಂದ ದೇವರು ಕೊಡುವಂತಹ ಒಂದು ಪ್ರತಿಫಲವಲ್ಲ ಅದು. ಬದಲಾಗಿ ಅರ್ಹತೆ ಇಲ್ಲದಿದ್ದರು ಅಥವಾ ಯಾವುದೇ ಯೋಗ್ಯತೆ ಇಲ್ಲದಂತವರಿಗೆ ಉಚಿತವಾಗಿ ದೇವರು ಅನುಗ್ರಹ ಮಾಡುವಂತದ್ದೇನು ಕೃಪೆ. ಯಾವುದೇ ಯೋಗ್ಯತೆ ಇಲ್ಲದಂತ ನಮಗೆ ದೇವರು ಕೊಟ್ಟಂತದ್ದು ಏನಾಗಿದೆ, ಈ ಕೃಪೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತುಂಟು. ಯಾಕೆಂತಂದ್ರೆ ನಾವು ಕರ್ಮ ಮಾರ್ಗದಿಂದ ಯಾವುದೇ ವಿಧದಲ್ಲಿಯೂ ಕೂಡ ಅಥವಾ ಧರ್ಮಶಾಸ್ತ್ರ ಪ್ರಮಾಣಗಳನ್ನು ಅನುಸರಿಸಿ ನಾವು ನೀತಿವಂತರಾಗಕ್ಕೆ ಸಾಧ್ಯವಾಗಿರಲಿಲ್ಲ. ಯಾಕೆಂದ್ರೆ ನಾವು ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ ಅದರ 8 ಮತ್ತು 9ನೇ ವಚನದಲ್ಲಿ ನಾವು ನೋಡ್ತೇವೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ ನೋಡ್ತೇವೆ. ಅಂದ್ರೆ ನಾವು ನಂಬಿಕೆಯಿಂದಲೇ ರಕ್ಷಣೆಯನ್ನ ಹೊಂದಿದ್ದೇವೆ. ಆ ದೇವರು ನಮಗೆ ಕೊಟ್ಟಂತಹ ಒಂದು ಕೃಪೆಯಿಂದ ನಾವು ರಕ್ಷಣೆಯನ್ನ ಹೊಂದಿದಂತವರಾಗಿದ್ದೇವೆ. ಅಂದ್ರೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಾನು ನೀತಿವಂತನಾಗುವುದಕ್ಕೆ ಸಾಧ್ಯವಿರಲಿಲ್ಲ. ಬದಲಾಗಿ ಅಂದ್ರೆ ಧರ್ಮಶಾಸ್ತ್ರ ಬೇಡ ಅಂತಲ್ಲ, ಯಾಕೆಂದ್ರೆ ಧರ್ಮಶಾಸ್ತ್ರ ಇಲ್ಲ ಅಂತಂದ್ರೆ ನಮ್ಮ ಪಾಪಗಳು ಗೊತ್ತಾಗ್ತಾ ಇರಲಿಲ್ಲ. ರೋಮಪುರ ಪತ್ರಿಕೆ 7ನೇ ಅಧ್ಯಾಯದ 12ನೇ ವಚನದಲ್ಲಿ ಅದನ್ನ ನಾವು ನೋಡ್ತೇವೆ. ರೋಮಪುರ ಪತ್ರಿಕೆ 7ನೇ ಅಧ್ಯಾಯ 12ನೇ ವಚನ ಅಲ್ಲಿ ನಾವು ನೋಡ್ತೇವೆ, ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂತದ್ದು ಸರಿ ಎಂಬುದಾಗಿ. ಅಂದ್ರೆ ಧರ್ಮಶಾಸ್ತ್ರವು ಅದು ಪರಿಶುದ್ಧವಾದದ್ದು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಧರ್ಮಶಾಸ್ತ್ರ ಬೇಕಿತ್ತು. ಅಂದ್ರೆ ಇಲ್ಲಿ ಸಮಸ್ಯೆ ಧರ್ಮಶಾಸ್ತ್ರವಲ್ಲ, ಬದಲಾಗಿ ಸಮಸ್ಯೆ ಏನೆಂಬುದಾಗಿ ನೋಡುವಾಗ ಮನುಷ್ಯನ ಪಾಪ ಸ್ವಭಾವ. ಯಾಕೆಂದ್ರೆ ಮನುಷ್ಯನ ಪಾಪ ಸ್ವಭಾವದಲ್ಲಿರುವಂತದ್ದಾಗಿದೆ ಸಮಸ್ಯೆ. ಧರ್ಮಶಾಸ್ತ್ರವು ದೇವರ ಮಾನದಂಡವನ್ನ ಅದು ತೋರಿಸುವಂತದ್ದಾಗಿದೆ. ಆದ್ರೆ ಪಾಪಿಯಾದಂತಹ ಮನುಷ್ಯನು ತನ್ನ ಸ್ವಂತ ಶಕ್ತಿಯಿಂದ ಆ ಮಾನದಂಡವನ್ನ ಸಂಪೂರ್ಣವಾಗಿ ಪೂರೈಸಲು ಅದು ಸಾಧ್ಯವಾಗ್ತಾ ಇರಲಿಲ್ಲ. ಈ ಧರ್ಮಶಾಸ್ತ್ರ ನಮಗೆ ಒಂದು ಕನ್ನಡಿಯಂತೆ ಇತ್ತು. ಅಂದ್ರೆ ಈಗ ಕನ್ನಡಿ ನಾವು ಕನ್ನಡಿ ಮುಂದೆ ನಿಂತುಕೊಂಡಾಗ ಅದು ನಮ್ಮ ಒಂದು ಮುಖದ ಮೇಲಿನಂತ ಕೊಳೆಯನ್ನ ಅದು ಏನಾಗ್ತದೆ, ಅದು ತೋರಿಸುವಂತದ್ದಾಗಿದೆ. ಆದ್ರೆ ಅದು ಮುಖನ ಅದು ತೊಳಿತಿರಲಿಲ್ಲ, ಆ ಒಂದು ಕೊಳೆಯನ್ನ ಅದು ತೊಳಿತಾ ಇರಲಿಲ್ಲ. ಅದೇ ರೀತಿಯಾಗಿ ಧರ್ಮಶಾಸ್ತ್ರ ನಮ್ಮ ಪಾಪವನ್ನು ಅದೇನ್ ಮಾಡ್ತಾ ಇತ್ತು, ಅದು ತೋರಿಸ್ತಾ ಇತ್ತು. ನಾವು ಯಾರು, ನಮ್ಮ ಪಾಪ ಎಂತದ್ದು, ನಮ್ಮ ಸ್ವಭಾವ ಎಂತದ್ದು ಎಂಬುದಾಗಿ ಅದು ಪದೇ ಪದೇ ನಮ್ಮ ಪಾಪವನ್ನು ಅದು ತೋರಿಸುವಂತದ್ದಾಗುತ್ತೆ. ಯಾಕೆಂದ್ರೆ ಧರ್ಮಶಾಸ್ತ್ರ ಇಲ್ಲದೆ ಇದ್ರೆ ನಮ್ಗೆ ಪಾಪದ ಒಂದು ಅರಿವು ಗೊತ್ತಾಗ್ತಿರ್ಲಿಲ್ಲ. ಈ ಒಂದು ಧರ್ಮಶಾಸ್ತ್ರ ನಮ್ಮ ಪಾಪವನ್ನ ಸಂಪೂರ್ಣವಾಗಿ ನಮ್ಮನ್ನ ಸಿದ್ಧಿಗೆ ತರ್ತಿರ್ಲಿಲ್ಲ, ಸಂಪೂರ್ಣವಾಗಿ ನಮಗೆ ಪಾಪದಿಂದ ಬಿಡುಗಡೆನ ಕೊಡ್ತಾ ಇಲ್ಲ, ಅದು ಪಾಪವನ್ನ ತೋರಿಸ್ತಾ ಇತ್ತು. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಧರ್ಮಶಾಸ್ತ್ರದ ಎಲ್ಲಾ ಪ್ರಮಾಣಗಳನ್ನ ಆತನು ನೆರವೇರಿಸಿ ನಮ್ಮನ್ನ ಪಾಪದಿಂದ ಸಂಪೂರ್ಣವಾಗಿ ಆತನ ಏನ್ ಮಾಡಿದಾನೆ, ರಕ್ಷಿಸಿದ್ದಾನೆ. ಯಾಕೆಂದ್ರೆ ನಾವು ಈಗಾಗಲೇ ಅನೇಕ ವಚನಗಳನ್ನ ನಾವು ನೋಡಿದ್ದೇವೆ. ನಾವು ಪಾಪದ ಬಂಧನದಲ್ಲಿದ್ದಂಥವರು, ಪಾಪದ ಶಕ್ತಿಯಿಂದ ನಮ್ಮ ಕೈಲಿ ಬಿಡಿಸ್ಕೊಳಕ್ ಆಗ್ತಿರ್ಲಿಲ್ಲ, ಪಾಪದ ವಶದಲ್ಲಿ ನಾವು ಇದ್ದಂಥವರು, ಈ ಅಂಧಕಾರದ ಒಂದು ದೊರೆತನದಲ್ಲಿದ್ದಂಥವರು. ಮಾತ್ರವಲ್ಲ, ಈ ಒಂದು ಧರ್ಮಶಾಸ್ತ್ರದ ಎಲ್ಲಾ ಕಾರ್ಯಗಳನ್ನ ನಮ್ಮ ಕೈಲಿ ನೆರವೇರಿಸುವುದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆದ್ರೆ ಈ ಎಲ್ಲಾ ಧರ್ಮಶಾಸ್ತ್ರದ ಎಲ್ಲಾ ಕಾರ್ಯಗಳನ್ನ ನೆರವೇರಿಸಿದಂತಹ
ಏಕೈಕ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ನನ್ನ ಕರ್ತನೇ ಆಗಿದ್ದಾನೆ. ನನ್ನ ಕರ್ತನು ಈ ಎಲ್ಲಾ ಕಾರ್ಯಗಳನ್ನ ಆತನು ನೆರವೇರಿಸಿದ್ರಿಂದಲೇ ನಾನು ಈ ಒಂದು ದಿನದಲ್ಲಿ ಪಾಪದಿಂದ ಬಿಡುಗಡೆಯನ್ನ ಸಂಪೂರ್ಣವಾಗಿ ಪಾಪದೊಂದು ಸಾನ್ನಿಧ್ಯದಿಂದ ಆತನು ನನ್ನನ್ನು ಬಿಡಿಸಿ ನಿತ್ಯವೂ ನಿರಂತರವೂ ಬೇಕಾಗಿರುವಂತಹ ರಕ್ಷಣೆಯನ್ನ ನನ್ನ ಕರ್ತನು ಕೊಟ್ಟಿದ್ದಾನೆ. ಯಾಕೆಂಬುದಾಗಿ ನೋಡುವಾಗ ಇದಕ್ಕಾದ್ರೆ ಒಂದು ವಚನ ನೋಡ್ಕೊಳ್ಳೋಣ. 3ನೇ ಅಧ್ಯಾಯ, ರೋಮಪುರ ಪತ್ರಿಕೆ 3ನೇ ಅಧ್ಯಾಯದ 20ನೇ ವಚನದಲ್ಲಿ ಒಂದು ನೋಡ್ಕೊಳ್ಳೋಣ. 3ನೇ ಅಧ್ಯಾಯ 20ನೇ ವಚನ. ಅಲ್ಲಿ ನಾವು ನೋಡ್ತೇವೆ, ಯಾಕೆಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದಷ್ಟೇ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಧರ್ಮಶಾಸ್ತ್ರದಿಂದ ನಮಗೆ ಪಾಪದ ಅರಿವು ಉಂಟಾಗ್ತಿತ್ತು. ಆ ಒಂದು ನಿಯಮನಿಷ್ಠೆಗಳನ್ನು ಅನುಸರಿಸಿ ನಾವು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿ ನಾವು ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯವಿರಲಿಲ್ಲ. ಈಗ ನಾವು ನೀತಿವಂತರಾಗಿ ನಾವು ಕಾಣಿಸ್ಕೊಳ್ತೇವೆ ಎಂಬುದಾಗಿ ನಾವು ನೋಡುವಾಗ, ಈಗ ನಾವು ದೇವರು ನಮ್ಮನ್ನ ನೀತಿವಂತರನ್ನಾಗಿ ಹೀಗಾಗಲೇ ನಿರ್ಣಯಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. ಈ ನೀತಿವಂತಿಕೆ ಯಾರಿಂದ ನಮಗೆ ದೊರಕಿತು ಎಂಬುದಾಗಿ ನೋಡುವಾಗ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನಿಂದ ಅದು ದೊರಕಿದಂತಾಗಿದೆ. ಈಗ ನಾವು ನೀತಿವಂತರಾಗಿ ನಾವು ಆತನ ಮುಂದೆ ಕಾಣಿಸಿಕೊಳ್ಳುವಂತಹ ಒಂದು ಶ್ರೇಷ್ಠ ಜನಾಂಗವಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 3ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ರೋಮಪುರ ಪತ್ರಿಕೆ ಅಲ್ಲಿ ನಾವು ಮುಂದೆ ನಾವು ನೋಡುವಾಗ, ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನ ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂತದ್ದಾಗಿದೆ. ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ದೇವರು ಆತನ ಒಂದು ನೀತಿಯನ್ನ, ಅಂದ್ರೆ ಆತನು ಅನೀತಿವಂತರಾದಂತಹ ನಮ್ಮ ಪರವಾಗಿ ಆತನು ಅನೀತಿವಂತನಾಗಿ ಆತನಲ್ಲಿ ಕಾಣಿಸಿಕೊಂಡೆಂಬುದಾಗಿ ನೋಡ್ತೇವೆ. ಮಾತ್ರವಲ್ಲ, ಆತನಲ್ಲಿರ್ತಕ್ಕಂಥ ನೀತಿಯನ್ನ ನಮಗೆ ಕೊಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಂತಹ ಶ್ರೇಷ್ಠ ಕಾರ್ಯಗಳನ್ನ ನಮಗಾಗಿ ಆತನು ಮಾಡಿದ್ದಾನೆ ಎಂಬುದಾಗಿ ಪೌಲನು ಈ ಒಂದು ಗಲಾತ್ಯ ಪತ್ರಿಕೆಯಲ್ಲಿ ಆತನು ತಿಳಿಸುವಂತವನಾಗಿದ್ದಾನೆ. ಈ 2ನೇ ಅಧ್ಯಾಯ 21ನೇ ಅದನ್ನೇ ಆತನು ಹೇಳುವಂತದ್ದು, ನಾನು ದೇವರ ಕೃಪೆಯನ್ನ ನಿರರ್ಥಕ ಮಾಡುವುದಿಲ್ಲ. ಯಾವಾಗಲೂ ಕೂಡ ದೇವರ ಕೃಪೆಯನ್ನ ನಾವು ಸಹ ನಿರರ್ಥಕ ಮಾಡಬಾರದು. ದೇವರು ಯೋಗ್ಯತೆ ಇಲ್ಲದಂತಹ ನಮಗೆ ಆತನ ಕೃಪೆಯನ್ನ ಕೊಟ್ಟಿದ್ದಾನೆ, ಕೃಪೆಯಿಂದಲೇ ರಕ್ಷಣೆಯನ್ನ ಕೊಟ್ಟಿದ್ದಾನೆ. ಮಾತ್ರವಲ್ಲ, ಅನೀತಿವಂತರ ಅಂತ ನಮ್ಮನ್ನ ನೀತಿವಂತರನಾಗಿ ಆತನು ನಿರ್ಣಯಿಸಿದ್ದಾನೆ. ಇದನ್ನೇ ದೇವರ ವಾಕ್ಯದಲ್ಲಿ ಮುಂದೆ ನಾವು ನೋಡ್ತೇವೆ, ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ ಎಂಬುದಾಗಿ. ನಮಗೆ ಕರ್ಮ ಮಾರ್ಗದಿಂದ ನೀತಿ ಉಂಟಾಗಲಿಲ್ಲ, ಧರ್ಮ ಪ್ರಮಾಣದಿಂದ ನಾವು ನೀತಿವಂತರಾಗಲಿಲ್ಲ. ಬದಲಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತಹ ಒಂದು ಅಪರಿಮಿತವಾದಂತಹ ಒಂದು ತ್ಯಾಗದ ನಿಮಿತ್ತವಾಗಿ ನಾವು ನೀತಿವಂತರಾಗಿ ಆತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವ ಹಾಗೆ ನನ್ನ ಕರ್ತನು ಮಾಡಿದ್ದಾನೆ. ಯಾಕೆಂತಂದ್ರೆ ಈ ಒಂದು ನೀತಿವಂತಿಕೆಯನ್ನ ನಾನು ಹೊಂದಬೇಕಾದ್ರೆ, ಆ ಒಂದು ಕೃಪೆಯನ್ನ ನಾನು ಹೊಂದಬೇಕಾದ್ರೆ ಕ್ರಿಸ್ತನು ಆ ಒಂದು ಶಿಲುಬೆಯ ಮೇಲೆ ಮರಣವನ್ನ ಅನುಭವಿಸಬೇಕಾಗಿತ್ತು. ಈ ಒಂದು ಕ್ರಿಸ್ತನ ಮರಣ ಯಾಕೆ ಅಗತ್ಯವಾಯಿತು ಎಂಬುದಾಗಿ ನೋಡುವಾಗ, ನಾವೇ ನಮ್ಮನ್ನ ರಕ್ಷಿಸಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ. ನನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಸಾಕ್ತಾಗ್ಲಿಲ್ಲ. ಪಾಪದಿಂದ ನನ್ನನ್ನು ನಾನು ಬಿಡಿಸಿಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಪಾಪದ ಸಾನ್ನಿಧ್ಯದಿಂದ ನನ್ನನ್ನು ನಾನು ಬಿಡಿಸ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಶಿಲುಬೆಯ ಮೇಲೆ ಆ ಒಂದು ಪ್ರೀತಿಯ ಧ್ವಜವನ್ನ ಎತ್ತಿ ಹಿಡಿಯುವುದರ ಮುಖಾಂತರವಾಗಿ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಪ್ರೀತಿಯನ್ನ ಒಂದು ಶಿಲುಬೆಯಲ್ಲಿ ತೋರಿಸುವುದರ ಮುಖಾಂತರವಾಗಿ, ಈ ಎಲ್ಲ ಒಂದು ಧರ್ಮ ಪ್ರಮಾಣಗಳನ್ನ ಆತನು ನೆರವೇರಿಸುವುದರ ಮುಖಾಂತರವಾಗಿ ನನ್ನನ್ನ ಈ ಒಂದು ದಿನದಲ್ಲಿ ನೀತಿವಂತನಾಗಿ ನಿರ್ಣಯಿಸಿದ್ದಾನೆ ಎಂಬುದನ್ನ ಆತನು ಸ್ಪಷ್ಟವಾಗಿ ತಿಳಿಸುವಂತವನು ಆಗಿದ್ದಾನೆ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಆಕ್ಚುಲಿ 21 ವಚನ, ಹೇಗೂ ಈ ಒಂದು ದಿನದಲ್ಲಿ ವಿಶೇಷವಾಗಿ ನಾವು ಕಲಿತಂತಹ ಒಂದು ಸಂಗತಿ ಏನೆಂಬುದಾಗಿ ನೋಡುವಾಗ, ನಾವು ನನಗೋಸ್ಕರ, ನನ್ನ ಒಂದು ಸ್ವಾರ್ಥಕ್ಕೋಸ್ಕರವಾಗಿ ನಾವು ಜೀವಿಸಬಾರದು. ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರವಾಗಿ ನಾವು ಜೀವಿಸಬೇಕು. ನನ್ನ ಎಲ್ಲ ಸ್ವಾರ್ಥತನವನ್ನ, ನನ್ನ ಎಲ್ಲ ಒಂದು ಕರ್ಮ ಮಾರ್ಗಗಳನ್ನ, ಅಥವಾ ನಾನು ವಿಧಿ ನಿಯಮಗಳನ್ನ ಆಚರಿಸಿ ನಾನು ದೇವರ ಮೆಚ್ಚಿಸ್ತೇನೆ ಎಂಬ ಒಂದು ಭಾವ ನಮ್ಮಲ್ಲಿರುವುದಾದ್ರೆ, ನಾವು ಅದನ್ನ ಬಿಟ್ಟು ಕ್ರಿಸ್ತನಿಗೋಸ್ಕರವೇ ನಾವು ಜೀವಿಸಬೇಕು ಎಂಬುದನ್ನ ಪೌಲನು ಇಲ್ಲಿ ಸ್ಪಷ್ಟಪಡಿಸುವಂತನಾಗಿದ್ದಾನೆ. ನಾನು ಕೊನೆಯದಾಗಿ ಆ ಒಂದು 3 ವಚನಗಳನ್ನ ಓದಿ ನನ್ನ ಸಂದೇಶವನ್ನು ಮುಕ್ತಾಯ ಮಾಡಿಕೊಡುವಂತನಾಗಿದ್ದೇನೆ. ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯದ 19ನೇ ವಚನದಿಂದ 21ನೇ ವಚನ ತನಕ. ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ಯನು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ
ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ ಎಂಬುದಾಗಿ. ಹಾಗಾಗಿ ನಾವು ಸಂಪೂರ್ಣವಾಗಿ ನಾವು ನಮ್ಮನ್ನ ಕರ್ತನಿಗೆ ನಾವು ಒಪ್ಪಿಸಿಕೊಡುವಂತರಾಗಿರೋಣ. ಇನ್ನು ಜೀವಿಸುವವರು ನಾವಲ್ಲ, ಕರ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಆ ಕರ್ತನು ನನ್ನಲ್ಲಿ ಜೀವಿಸುವಾಗ, ಯಾಕೆಂತಂದ್ರೆ ನನ್ನ ದೇಹವೇ ದೇವರಿಗೆ ಅದು ಆಲಯವಾಗಿದೆ. ನನ್ನ ಹೃದಯ ಆತನಿಗೆ ಗರ್ಭಗುಡಿಯಾಗಿದೆ. ಆ ಒಂದು ಹೃದಯದಲ್ಲಿ ಕರ್ತನು ಜೀವಿಸುವಂತವನಾಗಿದ್ದಾನೆ. ಆ ಒಂದು ಹೃದಯವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಮಾತ್ರವಲ್ಲ, ಅನೀತಿವಂತರಾದಂತ ನಮ್ಮನ್ನ ದೇವರು ಈಗಾಗಲೇ ನೀತಿವಂತರನ್ನಾಗಿ ನಮ್ಮನ್ನ ನಿರ್ಣಯಿಸಿದ್ದಾನೆ. ನೀತಿವಂತಿಕೆಯನ್ನ ಆತನಲ್ಲಿರ್ತಕ್ಕಂತಹ ಒಂದು ನೀತಿಯನ್ನ ನಮಗೆ ಕೊಟ್ಟಿದ್ದಾನೆ. ಸ್ವನೀತಿಯನ್ನ ಜೀವಿಸಿದಂತಹ ನಮ್ಮನ್ನ ಆ ಒಂದು ಸ್ವನೀತಿಯಿಂದ ಬಿಡಿಸಿ, ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತ ನೀತಿಯನ್ನ ನಾವು ಅನುಭವಿಸಿ ಜೀವಿಸಬೇಕು ಎಂಬುದಾಗಿ ಕರ್ತನು ನಮಗೆ ತನ್ನ ವಾಕ್ಯದಿಂದ ಸ್ಪಷ್ಟವಾಗಿ ಪ್ರತಿಯೊಂದು ವಾಕ್ಯಗಳ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತನಾಗಿದ್ದಾನೆ. ಹಾಗಾಗಿ ನಾವು ಈ ರೀತಿಯಾಗಿ ಜೀವಿಸುವ ಹಾಗೆ ದೇವರು ನಮ್ಮನ್ನ ನಡೆಸಲಿ, ಆ ರೀತಿಯಾಗಿ ಸಹಾಯಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ.